ಸೊ ನೀರು ಎಷ್ಟಿದೆ ಅಂದ್ಕೊಂಡಿದ್ದೀರಾ? ಇಷ್ಟೇ ಗತಿ. ಇದು ಸದ್ಯಕ್ಕೆ ಅಮೃತ ಇದ್ದಂಗೆ. ಇದು ಖಾಲಿ ಆದರೆ ಇದನ್ನು ಕುಡಿಯೋಣ ಅನಿಸ್ತಿದೆ, ಬಟ್ ಕುಡಿಯೋಕ್ಕಾಗ್ತಿಲ್ಲ, ಮನಸ್ಸು ಬರ್ತಿಲ್ಲ, ಖಾಲಿ ಆಗಿಬಿಡುತ್ತಲ್ಲ ಬಾಟ್ಲು ಅಂತ. ಇಲ್ಲಿ ಸೊ ಬಾಟ್ಲಲ್ಲಾದರೆ ನೀರಾದರೆ ಖಾಲಿ ಆಗಿಬಿಟ್ಟಿದೆ. ಸೊ ಇಲ್ಲಿ ಇಲ್ಲೊಂದು ನೀರು ಹರಿಯುತ್ತೆ ಕಾಲುವೆ. ಆ ಕಾಲುವೆಯಲ್ಲೇ ನಡ್ಕೊಂಡು ಬರ್ತಿದ್ದೀನಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಹೊತ್ತು ದೂರ. ಸೊ ನೀರು ಎಲ್ಲೂ ಇಲ್ಲ, ಬಾಟ್ಲಲ್ಲಿ ಬೇರೆ ನೀರು ಖಾಲಿ. ಇನ್ನೂ 1 ಕಿಲೋಮೀಟ್ರ್ ಹತ್ಬಿಟ್ಟು ಮತ್ತೆ ವಾಪಸ್ ಬರಬೇಕು. ಫಾರೆಸ್ಟ್ ಆಫೀಸ್ ಹೋಗೋವರು ನಮಗೆ ನೀರಾದರೆ ಸಿಗಲ್ಲ. ಸೊ ಅದಕ್ಕೆ ಇಲ್ಲಿ ನೀರಾದರೂ ಹುಡುಕ್ತಾಯಿದ್ದೀನಿ, ನೀರೆಲ್ಲೂ ಸಿಗ್ತಿಲ್ಲ. ಇದೇ ನದಿ, ಇದೆ ನೀರು ಇದೇ ಕಾಲುವೆ, ನೀರು ಹರಿಯೋ ಕಾಲುವೆ. ಎಲ್ಲೂ ತ್ಯಾವ ಕೂಡ ಕಾಣಿಸ್ತಿಲ್ಲ. ಅಟ್ಲೀಸ್ಟ್ ಸಿಹಿ ಸುದ್ದಿ ಏನು ಗೊತ್ತಾ? ಬಾಟ್ಲ್ ಖಾಲಿ. ಯಾಕೆ ಹೇಳಿ? ನೀರು ಸೌಂಡ್ ಬರ್ತಿದೆ ಮುಂದೆ. ಖುಷಿಯೇ, ಖುಷಿ 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 ಖುಷಿ. ಅಲ್ಲಿ ಸ್ವಲ್ಪ ನೀರಿಗಿದೆ, ಅಲ್ಲಿ ಫಸ್ಟು ಬಾಟ್ಲಿಗಾದ್ರೆ ಹಾಕ್ಕೊಂಬಿಟ್ಟು ಫಸ್ಟು ಬಾಟ್ಲಿಗೆ ಹಾಕ್ಕೊಂಬಿಡ್ಬೇಕು. ಆಮೇಲೆ ಮುಖಾಗಿ ಏನು ಬೇಕಾದರೂ ತೊಳ್ಕೊಬೋದು. ಫಸ್ಟ್ ಬಾಟ್ಲಿಗೆ ಏನಗಿದೆ ನೋಡಿದ್ರಾ? ಆನೆದು. ಓಹೋ, ನೀರಾದರೆ ಹಿಂಗಿದೆ, ಬಟ್ ಹುಳಗಳೆಲ್ಲ ಇದ್ದಾವೆ. ಹೆಂಗೆ ನೀರು ಇಟ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ಇದು ಅಷ್ಟೇ, ಹುಳ ಇದೆ, ಚಿಕ್ಕ ಚಿಕ್ಕ ಹುಳ. ಯಾವ್ದಾರೊಂದು ಚೆನ್ನಾಗಿರೋ ಬಟ್ಟೆ ಆದರೂ ಇದ್ದಿದ್ರೆ ಇಟ್ಕೋಬೋದಿತ್ತು. ಬಟ್ಟೆ ಕೂಡ ಇಲ್ಲ. ಒಳ್ಳೆ ಕೆಲಸ ಆಯಿತು. ಏನೋ ಜುಗಾಡ ಆದರೆ ಮಾಡಿ ನೀರಾದರೆ ಇಟ್ಕೊಂಡ್ವಿ. ಒಂದು ಬಟ್ಟೆ ಹಾಕಿ, ಯೂಸ್ ಮಾಡದೇ ಇರೋ ಬಟ್ಟೆ ಹಾಕಿ. ನೀರಾದರೆ ಒಟ್ಟಿನಲ್ಲಿ ಸೂಪರ್ ತಣ್ಣಗಾದರೆ ಇದೆ. ಸೂಪರ್ ತಣ್ಣಕ್ಕಿದೆ ನೀರು ಮಾತ್ರ. ಸೊ ಅಲ್ಲಿ ನೀರಿತ್ತಲ್ಲ, ನಾವು ಮುಖ ತೊಳ್ಕೊಂಡ್ವಲ್ಲ ಅಲ್ಲಿ. ಸೊ ನಮ್ಮ ಹಿಂದೆ ಗ್ಯಾಂಗ್ ಬಂತಿಲ್ಲ. ಸೊ ಅಲ್ಲಿ ಬಂದಿದ ತಕ್ಷಣ ಅವ್ರು ನೀರು ನೋಡಿದ ತಕ್ಷಣ ಎಷ್ಟು ಎಕ್ಸೈಟ್ಮೆಂಟ್ ಆದ್ರೆ ಅಂದರೆ, ಯಾರು ಕೈ ತೊಳಿಬೇಡಿ, ಕಾಲು ತೊಳಿಬೇಡಿ, ಫಸ್ಟು ನೀರು ಇಟ್ಕೋಬೇಕು ಅಂತ. ಪಾಪ ಎಷ್ಟು ಬರಗಾಲದಲ್ಲಿದ್ದೀವಿ ನೋಡಿ. ಇಲ್ಲೇ ನೀರು ಸಿಗೋದು, ಮತ್ತೆ ಎಲ್ಲಿ ನೀರು ಸಿಗೋಲ್ಲ. ಮತ್ತೆ ಇಲ್ಲೇ ವಾಪಸ್ ಬಂದು ಮತ್ತೆ ಇಲ್ಲೇ ನೀರು ಇಟ್ಕೋಬೇಕು ನಾವು. ಸೊ ಕಾಡಾದರೆ ಇಲ್ಲಿಗೆ ಮುಕ್ತಾಯ. ಇಲ್ಲಿಂದ ಮತ್ತೆ ಬೋರ್ಡು ಸ್ಟಾರ್ಟ್. ಹಾಂ, ರೈಟ್. ಹ್ಞೂ, ನೋಡಿ ಎಷ್ಟು ಸ್ಲೋಪ್ ಇದೆ ಅಂತ. ಇಲ್ಲಿ ನಾವಾದರೆ ಹತ್ತಿದ್ಬಿಟ್ವಿ. ಅಡ್ವೆಂಚರ್ ಬೇಕಂದರೆ ನಾವು ಇಲ್ಲಿಂದ ಹತ್ಬೋದು, ಇಲ್ಲಾಂದರೆ ಇಲ್ಲೊಂದು ರೋಟ್ ಇದೆ, ಅಲ್ಲಂಗಾದರೆ ಬರ್ಬೋದು. ಸೊ ಕಾಡು ಇಲ್ಲಿಗೆ ಎಂಡ್. ಇಲ್ಲಿ ಸ್ವಲ್ಪ ಹೊತ್ತು ಸ್ಲೀಪ್ ಇದೆ. ಇಲ್ಲಿಂದ ಹತ್ಬೇಕು ಇವಾಗ. ಸೊ ಫೈನಲಿ ರೀಚ್ ಆದರೆ ಆಗಿಬಿಟ್ವಿ. ಅಂತ ಕಾಣಿಸ್ತಿದೆಯಲ್ಲ, ಅದೇ ಪೀಕು. ಅದೇ ಅಲ್ಲಿಗಾದರೆ ಹೋಗ್ಬೇಕು ಇವಾಗ. ಸೊ ಬೆಳಿಗ್ಗೆ 7:40, ಗೊತ್ತಿಲ್ಲ ಸರಿಯಾಗಿ, ನೆನಪು ಕೂಡ ಇಲ್ಲ ಟೈಮು. ಫುಲ್ 7-7:30 ಅಂದ್ಕೊಳ್ಳಿ. 7:30ಗೆ ಹತ್ತಿದ್ದು, ಇವಾಗ 11:15 ಆದರೆ ಆಗ್ತಿದೆ ಟೈಮು.
ಸೊ ಅಲ್ಲಿ ಫೋಟೋಸು ಅದು ಇದು ತೊಗೊಳಕ್ಕಂತ 1 ಅವರ್ ಆದರೆ ವೇಸ್ಟ್ ಆಯಿತು. ಸೊ ಓಕೆ, ಪರವಾಗಿಲ್ಲ. ಆದರೂ ಇವಾಗ ಟೈಮ್ ಕರೆಕ್ಟಾಗಿ 11:21 ಆದರೆ ಆಗ್ತಿದೆ, 1:15 ಅಂದ್ಕೊಳ್ಳಿ. ಸೊ ಫೈನಲಿ ಪೀಕ್ ಆದರೆ ಬಂದ್ವಿ. ಕಾಣಿಸ್ತಿದೆಯಲ್ಲ, ಇದು ಆಮೇಲೆ ಇದು ಅದೇ ಪೀಕು. ಸೊ ಸ್ವಲ್ಪ ಹೊತ್ತು ಇಲ್ಲಿ ಡ್ರೈ ಫ್ರೂಟ್ಸ್ ಆದರೆ ತಂದೀವಿ, ಸ್ವಲ್ಪ ಅದು ತಿಂದ್ಬಿಟ್ಟು ಸ್ವಲ್ಪ ಚಿಲ್ಲಾಗಿ ಮತ್ತೆ ಆಲ್ಮೋಸ್ಟ್ 12 ಕಿಲೋಮೀಟರ್ಸ್ ಮತ್ತೆ ಕೆಳಗಡೆ ಇಳಿಯಬೇಕು. ಮಧ್ಯದಲ್ಲಿ ಭಟ್ರ ಮನೆಗೆ ದುಡ್ಡಾದರೆ ಕೊಟ್ಟಿದ್ದೀವಿ. ಭಟ್ರ ಮನೇಲಿ ಊಟ ಮಾಡಿಕೊಂಡು ಡೈರೆಕ್ಟ್ ಕೆಳಗಡೆ ಹೋದರೆ ಹೋಗ್ಬಿಡ್ಬೇಕು. ಸೊ ಇಲ್ಲಿಗೆ ನಾವು ಬೇಗ ಬಂದುಬಿಟ್ಟು ಫೋಟೋಸ್ ಎಲ್ಲ ತೊಗೊತಿದ್ದೀವಿ. ಹಿಂದೆ ಒಂದು ಬೆಟಾಲಿಯನ್ ಬರ್ತಿದೆ, ಫ್ರೆಂಡ್ಸ್ ಬೆಟಾಲಿಯನು. ಸೊ ಅವ್ರು ಬಂದಮೇಲೆ ವೀಡಿಯೋಸ್ ಆದರೆ ತಗೊಳಕ್ಕಾಗಲ್ಲ, ಅವ್ರದ್ದೇ ಒಂದು ಸ್ವಲ್ಪ ಜಾಸ್ತಿ ಹೊತ್ತಾಗ್ಬಿಡುತ್ತೆ. ಅದಕ್ಕೆ ಪಕ್ಕದಲ್ಲಿದೆಲ್ಲ ಶಿವಲಿಂಗ ಥರ ಇದು ದೇವಸ್ಥಾನ, ತೋರಿಸ್ತೀನಿ ಬನ್ನಿ. ಸೊ ಹಂಗೋಗ್ಬೇಕು. ಏನು ಬ್ರೋ, ಇಲ್ಲೂ ಕೂಡ ಇದ್ದಾರೆ. ಹೊಸಕೋಟೆ ಟೀಮ್ ಅಂತೆ. ಯಾರಪ್ಪ ಹೊಸಕೋಟೆ? ನಾನೇ ಎಲೆಕ್ಟ್ರಾನಿಕ್ ಸಿಟಿ ಅವನಪ್ಪ. ಹೊಸಕೋಟೆ ಟೀಮ್ ಅಂತೆ. ಹೊಸಕೋಟೆ ಬಿರಿಯಾನಿ, ಆನಂದ್ ದಮ್ ಬಿರಿಯಾನಿ, ಮನೀಶ್ ದಮ್ ಬಿರಿಯಾನಿ. ಹೊಸಕೋಟೆ ಟೀಮ್ ಅಂತ ಬರ್ದಿದ್ದಾರೆ ನೋಡಿ ಇಲ್ಲಿ ಬಂತು. ಫಸ್ಟು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಚಪ್ಪಲಿ ಬಿಡಬೇಕು. ಇಲ್ಲಿ ದೇವಸ್ಥಾನ ಒಳಗಡೆ ಕಾಣಿಸ್ತಿದೆಯಲ್ಲ, ಅದೇ ದೇವಸ್ಥಾನ. ಶಿವಲಿಂಗ ಇದೆ ಒಳಗಡೆ. ಫೈನಲಿ ಕುಮಾರ ಪರ್ವತ ವ್ಯೂ ನೋಡಬೇಕಂದ್ರೆ ಹೆಂಗಿದೆ ಕಾಣಿಸಿದೆಯಾ? ಇದೆ ಕುಮಾರ ಪರ್ವತ ವ್ಯೂ. ಏನಿಲ್ಲ, ಪ್ಲೈನಾಗಿದೆ. ಪ್ಲೈನ್ ದೋಸೆ ತಿಂದರೆ ಹೆಂಗಿರುತ್ತೆ ವಿತೌಟ್ ಚಟ್ನಿ. ಹನ್ನೆರಡು 50 ಆದರೆ ಆಗ್ತಿದೆ, 1 ಗಂಟೆ ಅಂದ್ಕೊಳ್ಳಿ. ಇಲ್ಲಿಂದ ಕೆಳಗಡೆ ಎಷ್ಟೊತ್ತು ಇಳಿತೀವೋ ಗೊತ್ತಿಲ್ಲ. ಟಯರ್ಡಾಗೇ ಇದೆ. ಹತ್ತೋದು ಸ್ವಲ್ಪ ಈಸಿನೇ, ಬಟ್ ಇಳಿಯೋದೇ ಕಷ್ಟ. ಸೊ ಬೇಗ ಭಟ್ರ ಮನೆಗಾದರೆ ಹೋಗಬೇಕು. ಅದಕ್ಕಿಂತ ಫಸ್ಟ್ ನೀರಾದರೆ ಬೇಕು. ಅಲ್ಲಾಡ್ಸ್ಕೊಂಡು ಒಂದೇ ಒಂದು ಕ್ಯಾನ್ ತಂದಿದ್ದೀವಿ ನಾವು, 1 ಲೀಟ್ರದ್ದು. ಹೋಗಿ ಬರಬೇಕು. ಇದು ಕುಮಾರ ಪರ್ವತ. ಬಾಯ್ ಬಾಯ್ ಕುಮಾರ ಪರ್ವತ, ಬಾಯ್ ಬಾಯ್ ಕುಮಾರ ಪರ್ವತ. ನೆಕ್ಸ್ಟ್ ಯಾವಾಗ ಬರ್ತೀನೋ ಗೊತ್ತಿಲ್ಲ. ಸೊ ಇದು ಕುಮಾರ ಪರ್ವತ ಪೀಕು. ಇದಾದಮೇಲೆ ನೆಕ್ಸ್ಟ್ ಕೆಳಗಡೆ ಇಳಿಬೇಕಷ್ಟೆ. ಸೊ ಭಟ್ರ ಮನೆಗಾದರೆ ಹೋಗಿ ಸಿಗ್ತೀನಿ ಅಲ್ಲಿ. ಸೊ ವಾಟ್ರ್ ಆದರೆ ಖಾಲಿಯಾಗಿದೆ, ಅದಕ್ಕೆ ವಾಟ್ರ್ ಇಟ್ಕೊತಿದ್ದೀವಿ. ಚಿಕ್ಕ ಫಾಲ್ಸ್ ಇದೆ ನೋಡಿ ಇಲ್ಲಿ, ಛೋಟಾ ಫಾಲ್ಸ್. ಜಿಗಾಡು ಒಂದು ಎಲೆ ಇಟ್ಬಿಟ್ಟು ಹೋ. ಇವಾಗ ಟೈಮ್ ಬಂದು 3:20 ಆದರೆ ಆಗ್ತಿದೆ. ಸೊ ಫಾರೆಸ್ಟ್ ಆಫೀಸ್ ಹತ್ರ ಬಂದುಬಿಟ್ವಿ. ಸೊ 12:50 ಹತ್ತಿದ್ದು. ಸೊ ಆಲ್ಮೋಸ್ಟ್ 6 ಕಿಲೋಮೀಟರ್ಸ್ ಆದರೆ ಇಳಿದ್ಬಿಟ್ಟಿದ್ದೀವಿ. ಸೊ ಇಲ್ಲಿ ಬ್ಯಾಗಲ್ಲಿ ಎತ್ಕೊಂಡು 400 ರೂಪೀಸ್ ಡೆಪಾಸಿಟ್ ಮಾಡಿದ್ದೀವಿ ಪ್ಲಾಸ್ಟಿಕ್ಗೆ. ಅದನ್ನು ತಗೊಂಡು ವಾಪಸ್ ಭಟ್ರ ಮನೆಗಾದರೆ 3:15 ಆದರೆ ಆಗ್ತಿದೆ. ಭಟ್ರ ಮನೆಗಾದರೆ ರೀಚ್ ಆದ್ವಿ. ಸೊ ಭಟ್ರ ಮನೇಲಾದರೂ ಊಟ ಮಾಡಿ ಊಟ ಮಾಡಿ 2 ಅವರ್ಸ್ ರೆಸ್ಟ್ ತೊಗೋಬೇಕು. ಸೊ ಊಟ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಮೇ ಬಿ ಅನ್ನ ಸಾಂಬಾರು ಇರ್ಬೋದು. ಸೊ ಊಟ ಅಂದರೆ ತುಂಬ ಎಕ್ಸ್ಪೆಕ್ಟ್ ಮಾಡಬೇಡಿ. ಉಪ್ಪು, ಉಪ್ಪಿನಕಾಯಿ, ಮಜ್ಜಿಗೆನೇ.
ಓಕೆ ನೀನೇನಿಗಿಂತ ಪರವಾಗಿಲ್ಲ. ಪಲಾವು ಬೆಳಿಗ್ಗೆ ಆ್ಯಂಡ್ ಸಾಂಬಾರು. ಇದು ಮಂಗಳೂರು ರೈಸ್ ದೊಡ್ಡದಾಗಿರುತ್ತಲ್ಲ ಸ್ವಲ್ಪ, ಅದು ರೈಸ್. ಸೊ ಇದು ತುಂಬ ಹೊಟ್ಟೆ ಹಸಿದಿರುತ್ತಿದೆ, ತುಂಬ ಹೊಟ್ಟೆ ಹಸಿತಿದೆ. ಫಸ್ಟ್ ಊಟ ಮಾಡಬೇಕು. ತಟ್ಟೆ ಆದರೆ ನಾವೇ ತೊಳ್ಕೊಬೇಕು. ತಟ್ಟೆ ಎಲ್ಲ ನಾವೇ ತೊಳೆದು ನಾವೇ ತಿಂದು ಮತ್ತೆ ನಾವೇ ತೊಳೆದು ಅಲ್ಲಿಡಬೇಕು. ಕಾಸ್ತಿಯಲ್ಲಿ ಇಲ್ಲಿಡಬೇಕು. ಇದು ಭಟ್ರ ಮನೆ. ಸೊ ನಿಮಗೆ ನೀವು ಹತ್ತಿರಲ್ಲ ಪಾಯಿಂಟಲ್ಲಿ, ಕೆಳಗಡೆ ಪಾಯಿಂಟಲ್ಲಿ ಹತ್ತಿರಲ್ಲ, ಅಲ್ಲಿ ಹತ್ತಬೇಕಾದ್ರೆ ಈ ನಂಬರ್ಗಾದರೆ ಫೋನ್ ಮಾಡಿ ಊಟದ ವ್ಯವಸ್ಥೆಗಾಗಿ. ಸೊ ಇದು ಮಾಡಿ ಟೆಂಟು ಮತ್ತು ಊಟ ಎರಡೂ ಇಲ್ಲಿ ಸಿಗುತ್ತೆ. ಟೆಂಟ್ ಬೇಕಾದ್ರೆ ಟೆಂಟ್ ತೊಗೋಬೋದು, ಊಟ ಎರಡೂ ಸಿಗುತ್ತೆ ಇಲ್ಲಿ. ಈ ನಂಬರ್ಗಾದರೆ ಫೋನ್ ಮಾಡಿ. ಆ್ಯಂಡ್ ಊಟದ ನಂತರ ತಟ್ಟೆ ಲೋಟ ತೊಳೆದಿಡಬೇಕು. ಓಕೆನಾ, ನೆನ್ಪಿಟ್ಕೊಳ್ಳಿ. ಊಟ ಆದಮೇಲೆ ನಮ್ಮ ತಟ್ಟೆ ನಾವೇ ತೊಳ್ಕೊಬೇಕು. ಆ್ಯಂಡ್ ಹೀಗಿದೆ ಭಟ್ರ ಮನೆ. ಟೆಂಟ್ ಇಲ್ಲಿ ಸಿಗುತ್ತೆ. ಇಲ್ಲಿ ಆ ಕಡೆ ಗದ್ದೆ ಇದೆಯಲ್ಲ, ಆ ಕಡೆ ಗದ್ದೆ ಎಲ್ಲ ತುಂಬ ಇದೆ, ಆ ಕಡೆ ಎಲ್ಲ ಹಾಕ್ಕೊಡ್ತಾರೆ. ಸೊ ಇದು ಸ್ಯಾಂಪಲ್ ಮಾತ್ರ. ಇವತ್ತು ಶುಕ್ರವಾರ, ಸೊ ನಾಳೆ ಶನಿವಾರ ಬರ್ತಾರೆ ನೋಡ್ಕೊಳ್ಳಿ. ನಾಳೆ 500-600 ಜನ ಬರ್ತಾರಂತೆ. 500-600 ಜನ ಅಂದರೆ ಊಟದ ವ್ಯವಸ್ಥೆ ಏನು ಹೇಳ್ತೀರಾ, ಟೆಂಟು, ಜನ ಸಾಗರ ಒಟ್ಟಿನಲ್ಲಿ ಮಾತ್ರ. ಇಲ್ಲಿ ಇದು ಫಾರೆಸ್ಟ್ ಆಫೀಸದು ನಾಯಿ. 2 ಬಿಸ್ಕೆಟು, ಬೆಣ್ಣೆ ಬಿಸ್ಕೆಟ್ ಕೊಟ್ವಿ, ನಮ್ಮ ಜೊತೆ ಬಂದುಬಿಟ್ಟಿದೆ ಅಲ್ಲಿಂದ ಇಲ್ಲಿಗೆ. ಸೊ ಇವಾಗ ಟೈಮ್ ಬಂದು 5 ಗಂಟೆ ಆದರೆ ಆಗ್ತಿದೆ. ಭಟ್ರ ಮನೆಯಿಂದ ಹೊರಡ್ತಿದ್ದೀವಿ. ಊಟ ಮಾಡಿ 1-2 ಅವರ್ ಆದರೆ ರೆಸ್ಟ್ ಆದರೆ ತೊಗೊಂಡ್ವಿ. ಊಟ ಮಾಡಿ 1 ಅವರ್ ಅಂದ್ಕೊಳ್ಳಿ, 1 ಅವರ್ ರೆಸ್ಟ್ ತೊಗೊಂಡು ಇವಾಗಾದರೆ ಹೊರಡ್ತಿದ್ದೀನಿ. ಸೊ ಕೆಳಗಡೆ ಎಷ್ಟೊತ್ತಿಗೆ ಒಂದು 3 ಅವರ್ಸ್ ಆದರೆ ಆಗ್ಬೋದು. ಸೊ ಇವಾಗ ಟೈಮ್ 6:40 ಆದರೆ ಆಗ್ತಿದೆ. ಆ್ಯಂಡ್ ಕುಮಾರ ಪರ್ವತ ಸ್ಟಾರ್ಟಿಂಗ್ ಪಾಯಿಂಟಿಗಾದರೆ ಬಂದುಬಿಟ್ವಿ. ಸೊ ನಾವು ಭಟ್ರ ಮನೆ ಹತ್ರ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು 4:40ಗೆ. ಸೊ ಇವಾಗ ಟೈಮ್ ಬಂದು 6:40 ಆದರೆ ಆಗ್ತಿದೆ. ಸೊ 7 ಕಿಲೋಮೀಟ್ರು ಆಲ್ಮೋಸ್ಟ್ 2 ಅವರ್ಸಲ್ಲಾದರೆ ಕಂಪ್ಲೀಟ್ ಮಾಡಿದ್ದೀವಿ. ಗ್ರೇಟ್, ಪರವಾಗಿಲ್ಲ. ಸೊ ಡಿಸ್ಕ್ಲೇಮರ್ ಬಂದು ಇವಾಗ ಹೇಳ್ತಿದ್ದೀನಿ, ಕುಮಾರ ಪರ್ವತ ಹತ್ತಕ್ಕೆ ಕಡಲೆ ಬೀಜ ಆದರೆ ಇರಬೇಕು. ಸೊ ತಿನ್ನೋಕ್ಕೆ. ಸೊ ಇಲ್ಲಿಂದ ಬಸ್ ಆದರೆ ಇದೆ ರೈಲ್ವೆ ಸ್ಟೇಷನ್ಗೆ, ಕುಕ್ಕೆ ಸುಬ್ರಹ್ಮಣ್ಯ ಬಸ್ ಸ್ಟ್ಯಾಂಡಿಂದ. ಸೊ 10:15 ಇದೆ. ಸೊ ಇವಾಗ ಟೈಮ್ ಬಂದು 7 ಗಂಟೆ ಅಂದ್ಕೊಳ್ಳಿ, 6:40 ಅಂದರೆ. ಸೊ ಅಲ್ಲಿಗೆ ರೀಚ್ ಆಗೋಷ್ಟಕ್ಕೆ ಅಷ್ಟು ಟೈಮ್ ಆಗಿಬಿಡುತ್ತೆ. ಸೊ ಇದು ಇವತ್ತಿನ ವೀಡಿಯೋ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೋದಲ್ಲಿ ಇವತ್ತಿನ ವೀಡಿಯೋ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ